ಇಡೀ ರಾಜ್ಯವನ್ನೇ ಬೆಚ್ಚಿ ಬೀಳಿಸಿದಂತಹ ಹಾಸನದಲ್ಲಿ ಮಹಿಳೆ ಕಾಣೆಯಾಗಿದ್ದ ಪ್ರಕರಣ ರೋಚಕ ತಿರುವು ಪಡೆದುಕೊಂಡಿರುವಂಥದ್ದು. ಎಲ್ಲೋ ಒಂದು ಕಡೆ ಆಕೆ ಮೃತಪಟ್ಟಿರುವಂತಹ ಅನುಮಾನ ಕೂಡ ಮೂಡಿತ್ತು. ಪೊಲೀಸರು ನಿರಂತರವಾಗಿ ನಿದ್ದೆಗೆಟ್ಟು ಕಾರ್ಯಾಚರಣೆಯನ್ನು ಮಾಡ್ತಾ ಇದ್ರು. ಆದರೆ ಇದರ ನಡುವೆ ಆಕೆ ಪ್ರತ್ಯಕ್ಷಳಾಗಿದ್ದಾಳೆ. ಅದು ಕೂಡ ತುಮಕೂರು ಜಿಲ್ಲೆಯ ಕುಣಿಗಲ್ ತಾಲೂಕಿನ ಕೊಟ್ಟಿಗೆರೆಯ ಮನೆಯೊಂದರಲ್ಲಿ, ಅಂದರೆ ಡೇವಿಡ್ ಎಂಬಾತನ ಮನೆಯಲ್ಲಿ ಆಕೆ ಪತ್ತೆಯಾಗಿರುವಂಥದ್ದು. ಆತ ಈ ಊರಿನಲ್ಲಿ ಒಂದು ಬಾಡಿಗೆಯ ಮನೆಯಲ್ಲಿ ವಾಸವಿದ್ದ. ಸದ್ಯಕ್ಕೆ ನಾನು ಆ ಊರಿನಲ್ಲಿರುವಂಥ ಮನೆಯನ್ನು ನಾನು ತೋರಿಸ್ತೇನೆ. ಏನು ಕೊಟ್ಟಿಗೆರೆಯ ಈ ಮನೆ ಏನಿದೆ ಶಿವಣ್ಣ ಎಂಬುವರಿಗೆ ಸೇರಿರುವಂಥದ್ದು. ಕಳೆದ ಒಂದೂವರೆ ವರ್ಷದ ಹಿಂದೆ ಡೇವಿಡ್ ಇಲ್ಲಿ ಮನೆಯನ್ನು ಬಾಡಿಗೆಗೆ ಪಡೆದುಕೊಳ್ತಾನೆ. ನೀವು ನೋಡ್ಬೋದು, ಈ ಮನೆಯ ಮೊದಲನೇ ಮಹಡಿಯಲ್ಲಿರುವಂತಹ ಮನೆ ಏನಿದೆ, ಚಿಕ್ಕ ಮನೆ ಅದು. ಆ ಮನೆಯನ್ನು ಡೇವಿಡ್ ಬಾಡಿಗೆಗೆ ಪಡೆದುಕೊಂಡಿರ್ತಾನೆ. ಜೊತೆಗೆ ಆರಂಭದಲ್ಲಿ ತನ್ನ ಪತ್ನಿ ಜೊತೆಗೆ ಕೂಡ ಬಂದು ವಾಸವಿರ್ತಾನೆ. ಅದಾದ ಬಳಿಕವಾಗಿ ಆಕೆ ಕೂಡ ಹೊರಡುವಂಥದ್ದು. ಇನ್ನು ಅದಾದ ಬಳಿಕವಾಗಿ ಆತ ಒಬ್ಬನೇ ಇಲ್ಲಿರ್ತಾನೆ. ಒಂದು ಫ್ಯಾಕ್ಟ್ರಿಯಲ್ಲಿ ಆತ ಕೆಲಸ ಮಾಡ್ತಾ ಇದ್ದ ಅನ್ನುವಂಥದ್ದು ಕೂಡ ತಿಳಿದು ಬಂದಿರುವಂಥದ್ದು, ಅದು ಕೂಡ ಮ್ಯಾನೇಜರ್ ಆಗಿ. ಆದರೆ ಆತನ ಮನೆಯಲ್ಲಿ ಆಕೆ ಬಂದಿದ್ದು ಯಾವಾಗ ಅನ್ನುವಂಥದ್ದು ನಿಜಕ್ಕೂ ಕೂಡ ಮನೆಯ ಮಾಲೀಕರಿಗೆ ಅಥವಾ ಇಲ್ಲಿನ ಏರಿಯಾ ಜನರಿಗೆ ಗೊತ್ತಿಲ್ಲ. ಮೇಲಾಗಿ ಈ ವಿಚಾರ ಅವ್ರಿಗೂ ಕೂಡ ಶಾಕ್ ಆಗಿದೆ ಅಂತಲೇ ಹೇಳ್ಬೋದು. ಈ ವಿಚಾರ ವಿಶೇಷವಾಗಿ ಇವತ್ತು ಅಂದರೆ ಅಲ್ಲಿ ಘಟನೆಯ ಬಳಿಕವಾಗಿ ನಿರಂತರವಾಗಿ ತನಿಖೆ ನಡೆಸ್ತಾ ಇದ್ದಂಥ ಪೊಲೀಸರು CCTV ಜಾಡನ್ನು ಹಿಡಿತಾರೆ. ಅದಾದ ಬಳಿಕವಾಗಿ ಮಹಿಳೆಯ ಹೆಜ್ಜೆ ಗುರುತನ್ನು ಬೆನ್ನು ಬೀಳ್ತಾರೆ. ಆ ಬಳಿಕವಾಗಿ ನೇರವಾಗಿ ಬರುವಂಥದ್ದು ಅವರು ತುಮಕೂರು ಜಿಲ್ಲೆಯ ಕುಣಿಗಲ್ ತಾಲೂಕಿನ ಕೊಟ್ಟಿಗೆರೆಯ ಈ ಮನೆಯ ಬಳಿ. ಯಾಕಂದರೆ ಆಕೆ ಅಲ್ಲಿಂದ ಹೊರಟವಳು ಇತ್ತ ಕಡೆ ಬಂದಿದ್ದಾಳೆ ಅನ್ನುವಂಥದ್ದು ಮಾಹಿತಿ ಸಿಗುವಂಥದ್ದು. ಅದಾದ ಬಳಿಕವಾಗಿ ನಿನ್ನೆ ಸಂಜೆ ರಾತ್ರಿ 9 ಗಂಟೆಗೆ ನೇರವಾಗಿ ಮನೆಗೆ ತೆರಳುತ್ತಾರೆ. ಓಪನ್ ಮಾಡಿದಂಥ ಸಂದರ್ಭದಲ್ಲಿ ಡೇವಿಡ್ ಕೂಡ ಇದ್ದ ಅನ್ನುವಂಥದ್ದು ಈಗ ತಿಳಿದು ಬಂದಿರುವಂಥ ಮಾಹಿತಿ. ಹಾಗಾಗಿ ಡೇವಿಡ್ ಆಗಿರ್ಬೋದು, ಮಹಿಳೆ ಆಗಿರ್ಬೋದು, ಇಬ್ಬರನ್ನು ಕೂಡ ವಶಕ್ಕೆ ಪಡೆದುಕೊಂಡಂತಹ ಹಾಸನ ಪೊಲೀಸರು ಆಕೆಯನ್ನು ಕರೆದುಕೊಂಡು ಹೋಗಿರುವಂತಹ ಮಾಹಿತಿಗಳು ಈಗ ಸಿಕ್ಕಿರುವಂಥದ್ದು. ಇನ್ನು ಮನೆ ಮಾಲೀಕರಿಗೂ ಕೂಡ ಶಾಕ್ ಆಗಿರುವಂಥದ್ದು, ಆಕೆ ಹೇಗೆ ಇಲ್ಲಿ ಬಂದರು ಅಂತ ಹೇಳಿ. ಯಾಕಂದರೆ ಸಹಜವಾಗಿ ಮೊಬೈಲಲ್ಲಿ ಆಗಿರ್ಬೋದು, TVಯಲ್ಲಿ ಆಗಿರ್ಬೋದು, ಮಹಿಳೆ ಮಿಸ್ಸಿಂಗ್ ಆಗಿದ್ದಾಳೆ ಅನ್ನುವಂಥ ವಿಚಾರವನ್ನು ನಾವು ಕೂಡ ನೋಡಿದ್ವಿ. ಆದರೆ ಇದಕ್ಕಿದ್ದಂಗೆ ಆ ಮಹಿಳೆ ನಮ್ಮ ಮನೆಯ ಒಂದು ಬಾಡಿಗೆ ಮನೆಯಲ್ಲಿ ಆಕೆ ಇದ್ಲು ಅನ್ನುವಂಥ ಕೂಡ ಶಾಕ್ ಆಗಿದೆ ಅನ್ನೋಂಥದ್ದನ್ನು ಹೇಳಿದ್ದಾರೆ. ಜೊತೆಗೆ ಊರಿನಲ್ಲೂ ಕೂಡ ಅದೇ ರೀತಿಯಾದಂಥ ಒಂದು ವಾತಾವರಣ ಕೂಡ ಕಂಡು ಬಂದಿರುವಂಥದ್ದು. ಸದ್ಯಕ್ಕೆ ಡೇವಿಡ್ಗೆ ಸೇರಿದಂಥ ಒಂದು ಬೈಕ್ ಇಲ್ಲಿರುವಂಥದ್ದು, ಆತ ಬಳಸ್ತಾ ಇದ್ದಂಥ ಬೈಕು, ಮಾಹಿತಿ ಪ್ರಕಾರವಾಗಿ ಆತನದೇ ಬೈಕು ಅನ್ನುವಂಥದ್ದು ಕೂಡ ತಿಳಿದು ಬರ್ತಾ ಇರುವಂಥದ್ದು. ಆದರೆ ಗಾಡಿಯಲ್ಲಿ ನೋಡ್ಬೋದು, ನೀವು ಮುಂದ್ಗಡೆ ನೋಡ್ಬೋದು ಡಾರ್ಲಿಂಗ್ ಅಂತೇಳಿ ಸ್ಟಿಕ್ಕರಿಂಗನ್ನು ಮಾಡಿಸಿರುವಂಥದ್ದು. ಜೊತೆಗೆ ಇಲ್ಲಿ ಕೀ ಚೈನನ್ನು ನೋಡ್ಬೋದು, ಹುಡುಗ ಹುಡುಗಿ ಜೊತೆಲಿ ಕುಳಿತುಕೊಂಡಿರುವಂಥದ್ದು, ಮುತ್ತು ಕೊಡ್ತಾ ಇರುವಂಥದ್ದು, ಆ ರೀತಿಯಾದಂಥ ಒಂದು ಕೀ ಚೈನನ್ನು ಇಲ್ಲಿ ಮಾಡಲಾಗಿರುವಂಥದ್ದು. ಇನ್ನು ಅದರ ಜೊತೆಗೇನೆ ಒಂದು ವಿಶೇಷವಾಗಿ ಗಾಡಿಯ ನಂಬರ್ ಪ್ಲೇಟಲ್ಲಿ ನೋಡ್ಬೋದು, ಆ ನಂಬರ್ ಪ್ಲೇಟ್ನ ಕೆಳಗಡೆ ಒಂದು ಮಡ್ಗಾಡ್ ಪಾಯಿಂಟ್ ಏನಿದೆ, ಸಾರಿ ಗರ್ಲ್, ಮೈ ಹೆಂಡತಿ ಈಸ್ ವೆರಿ ಸ್ಟ್ರಿಕ್ಟ್ ಅನ್ನುವಂಥ ನಿಟ್ಟಿನಲ್ಲಿ ಒಂದಷ್ಟು ಸ್ಟಿಕ್ಕರ್ಗಳನ್ನು ಹಾಕಿರುವಂಥದ್ದು. ಅಂದರೆ ಪತ್ನಿಯ ವಿಚಾರವಾಗಿ ಇಲ್ಲಿ ಒಂದಷ್ಟು ವಿಚಾರಗಳನ್ನು ಉಲ್ಲೇಖ ಮಾಡಿದ್ದಾರೆ. ಆದರೆ ಈತನ ಮನೆಯಲ್ಲಿ ಆ ಮಹಿಳೆ ಸಿಕ್ಕಿರುವಂಥದ್ದು ಸಾಕಷ್ಟು ಅನುಮಾನ ಆಗಿರುವಂಥದ್ದು, ಜೊತೆಗೆ ಗೊಂದಲ ಆಗಿರುವಂಥದ್ದು. ಆಕೆ ಅಲ್ಲಿ ಕಾಣೆಯಾದವಳು ಇಲ್ಲಿ ಹೇಗೆ ಬಂದಳು, ಯಾಕೆ ಬಂದಳು, ಈ ರೀತಿಯಾದಂಥ ಒಂದಷ್ಟು ಗೊಂದಲಗಳಿದೆ. ಅದು ಕೂಡ ಇಲ್ಲಿನ ಮನೆಯ ಮಾಲೀಕರಾಗಿರ್ಬೋದು, ಇಲ್ಲಿನ ಸ್ಥಳೀಯರಿಗಾಗಿರ್ಬೋದು ಅದೇ ರೀತಿಯಾದಂಥ ಒಂದು ಗೊಂದಲ ಇರುವಂಥದ್ದು. ಮೇಲಾಗಿ ಈಗ ಸಿಕ್ಕಿರುವಂತಹ ವ್ಯಕ್ತಿ ಏನಿದ್ದಾನೆ ಡೇವಿಡ್, ಆತ ಕೂಡ ಆ ಮಹಿಳೆಯ ಪತಿಯ ಗೆಳೆಯ ಅನ್ನುವಂತಹ ವಿಚಾರಗಳು ಕೂಡ ಈಗ ಪೊಲೀಸರಿಂದ ತಿಳಿದು ಬರ್ತಾ ಇರುವಂಥ ಮಾಹಿತಿ. ಈ ಎಲ್ಲ ವಿಚಾರಗಳನ್ನು ಕೂಡ ಈಗ ಪೊಲೀಸರು ವಿಚಾರಣೆ ಮಾಡ್ತಾ ಇದ್ದಾರೆ. ಡೇವಿಡ್ ಆಗಿರ್ಬೋದು, ಆ ಮಹಿಳೆನ ಆಗಿರ್ಬೋದು ವಶಕ್ಕೆ ಪಡೆದುಕೊಂಡು ಹಾಸನಕ್ಕೆ ತೆರಳಿದ್ದಾರೆ. ಅಲ್ಲಿ ನಿರಂತರವಾಗಿ ವಿಚಾರಣೆ ನಡೆಸಿದಂಥ ಬಳಿಕವಾಗಿ ನಿಜಕ್ಕೂ ಈ ಪ್ರಕರಣದ ಸಂಪೂರ್ಣ ಮಾಹಿತಿ ಏನು ಅನ್ನುವಂಥದ್ದು ನಂತರದಲ್ಲಿ ತಿಳಿದು ಬರುವಂಥದ್ದು. ಒಟ್ಟಾಗಿ ಇಡೀ ರಾಜ್ಯವನ್ನೇ ಬೆಚ್ಚಿ ಬೀಳಿಸಿದಂಥ ಈ ಪ್ರಕರಣ ಸ್ಫೋಟಕ ತಿರುವಿನೊಂದಿಗೆ ಸುಖಾಂತ್ಯ ಕಂಡಿದೆ. ಆದರೆ ಈ ಪ್ರಕರಣದಲ್ಲಿ ಆಗಿದ್ದೇನು ಅನ್ನುವಂಥದ್ದು ಪೊಲೀಸರ ತನಿಖೆಯ ಬಳಿಕವಷ್ಟೇ ತಿಳಿದು ಬರಬೇಕಾಗಿರುವಂಥದ್ದು. ಹಾಸನದಲ್ಲಿ ನಾಪತ್ತೆಯಾಗಿದ್ದಂತಹ ಮಹಿಳೆಯ ಪ್ರಕರಣ ಪೊಲೀಸರ ನಿದ್ದೆಗೆಳಿಸಿತ್ತು. ಸಾಕಷ್ಟು ಹಗಲಿರುಳು ಅನ್ನೋದೇ ಆಕೆ ಎಲ್ಲಿದ್ದಾಳೆ ಅನ್ನುವಂಥ ನಿಟ್ಟಿನಲ್ಲಿ ಗೊಂದಲ ಆಗಿತ್ತು. ಜೊತೆಗೆ ಕೆರೆಯಲ್ಲಿ ಆಕೆಯ ಶವ ಇರ್ಬೋದು ಅನ್ನುವಂಥ ನಿಟ್ಟಿನಲ್ಲಿ ಒಂದು ಅನುಮಾನ ಮೂಡಿ ಅಲ್ಲೂ ಕೂಡ ಶೋಧ ಕಾರ್ಯ ನಡೀತಾ ಇತ್ತು. ಆದರೆ ಈ ಪ್ರಕರಣಕ್ಕೆ ಬಿಗ್ ಟ್ವಿಸ್ಟ್ ಅನ್ನುವಂತೆ ಆಕೆ ಬದುಕಿರುವಂಥದ್ದು, ಅದು ಕೂಡ ತುಮಕೂರು ಜಿಲ್ಲೆ ಕುಣಿಗಲ್ ತಾಲೂಕಿನ ಕೊಟ್ಟಿಗೆರೆಯಲ್ಲಿ ಒಂದು ಮನೆಯಲ್ಲಿ ಇದ್ದು ಅನ್ನುವಂಥ ವಿಚಾರ ಕೂಡ ತಿಳಿದು ಬಂದಿರುವಂಥದ್ದು. ಕೂಡಲೇ ಬೇಲೂರು ಪೊಲೀಸರು ಬಂದು ಆಕೆಯನ್ನು ಕರೆದುಕೊಂಡು ಹೋಗುವಂಥ ಕೆಲಸವನ್ನು ಮಾಡಿದ್ದಾರೆ. ಆದರೆ ಆಕೆ ಇದ್ದದ್ದು ಮತ್ತೊಬ್ಬ ವ್ಯಕ್ತಿಯ ಮನೆಯಲ್ಲಿ. ಆತ ಯಾರು ಅನ್ನುವಂಥದ್ದು, ಜೊತೆಗೆ ಆತನ ಬಗೆಗಿನ ಒಂದಷ್ಟು ಮಾಹಿತಿಗಳನ್ನು ಆತ ಇದ್ದಂತಹ ಮನೆಯ ಏನೊಂದು ಮಾಲೀಕರು ನಮ್ಮ ಜೊತೆ ಇದ್ದಾರೆ, ಅವರು ಶಿವಣ್ಣ ಅಂತೇಳಿ, ಅವರೇ ನಾನು ಮಾತಾಡಿಸಿ ಹೋಗ್ತೀನಿ. ಸರ್, ಯಾರು ಮನೇಲಿ ಇದ್ದಿದ್ದು, ಏನಾಗಿತ್ತು ಅಂತೇಳಿ ಸರ್ ವಿಚಾರ? ಯಾರು ಸರ್? ಈ ಮನೇಲಿ ಯಾರಿದ್ರು ಅಂತ? ಡೇವಿಡ್ ಅಂತ ಹೇಳಿದ್ರು. ಆ ಹುಡುಗಿ ಇಲ್ಲಿ ಹೇಗೆ ಬಂದಿದ್ರು ಅಂತ ಹೇಳಿ ನಿಮ್ಗೆ ಯಾವಾಗ ವಿಚಾರ? ನಮಗೆ ಗೊತ್ತಿಲ್ಲ ಸರ್. ಆ ಹುಡುಗಿ ಬಂದಿದ್ದು ಗೊತ್ತಿಲ್ಲ, ಏನು ವ್ಯವಹಾರನೂ ಅವ್ರದ್ದು ಗೊತ್ತಿಲ್ಲ.
ಈ ವಿಚಾರ ನಿಮ್ಮ ಗಮನಕ್ಕೆ ಯಾವಾಗ ಬಂತು ಅಂತ? ಸರ್ ಅವ್ರು ಕರ್ಕೊಂಡು ಹೋದ್ಮೇಲೆ ಗೊತ್ತಾಯಿತು. ನಮ್ಮ ಅಣ್ಣನ ಮಗಳು ಕೂಗಿ ಬಂದ ಅಪ್ಪ ಎದ್ದು ಕತೆ ತೆಗಿ ಅಂದಾಗ ಅವಾಗ ಗೊತ್ತಾಯಿತು. ಅಷ್ಟೊತ್ತಿಗೆ ಕರ್ಕೊಂಡು ಹೋದ್ರು ಅಂತ ಹೇಳಿದ್ರು ಅಷ್ಟೇ. ಓಕೆ. ಅಂದರೆ ಆ ಹುಡುಗಿ ಇಲ್ಲೇ ಇದ್ಲು, ಎಷ್ಟು ದಿನದಿಂದ ಇದ್ದು ಅಂತೇಳಿ ಗೊತ್ತಿಲ್ಲ ಸಾಯಿ. ಆ ಹುಡುಗಿ ಬಂದಿರೋದೇ ಗೊತ್ತಿಲ್ಲ, ಯಾವಾಗ ಕರ್ಕೊಂಬಂದ್ರು ಅನ್ನೋದು ಗೊತ್ತಿಲ್ಲ ನಮಗೆ. ಓಕೆ. ಅಂದರೆ ಪೊಲೀಸರು ಬಂದಾದ್ಮೇಲೆ ನಿಮ್ಗೆ ಗೊತ್ತಾಗಿರೋದು? ಪೊಲೀಸ್ನವ್ರನ್ನೂ ಸತ ಕರ್ಕೊಂಡು ಹೋಗೋದು ನಾವು ನೋಡಲಿಲ್ಲ. ಹಾಂ ಹಾಂ ಅಷ್ಟೊತ್ತಿಗೆ ಕರ್ಕೊಂಡು ಹೊಂಟಿದ್ರು. ನಾವು ಎದ್ದು ಬರುತ್ತೆ ಅಲ್ಲಿ ಊಟ ಮಾಡಿ ಅಲ್ಲಿ ಮನಗಿದ್ದು ನಾವು. ಸುಮಾರು ಎಷ್ಟು ಗಂಟೆಗೆ ಬಂದಿದ್ರು ಅಂತೇಳಿ ಪೊಲೀಸರೆಲ್ಲ? ಅಲ್ಲಿ 9:30 ಒಳಗೆ ಬಂದವರೇ ಹೆಂಗೋ ಗೊತ್ತಿಲ್ಲ. ನಮಗಂತೂ ಮನಗಿದ್ದಾಗ ನಾವು ಬರ್ದಾಗ 9:30 9:45 ಆಗಿತ್ತು ಈಚೆಗೆ. ನೀವು ಯಾರ ಮನೆಗೆ ಯಾರಿಗೆ ನೀವು ಇಲ್ಲಿ ಬಾಡಿಗೆ ಕೊಟ್ಟಿದ್ದು? ಯಾರಿದ್ರಿ ಮನೇಲಿ? ಆ ಡೇವಿಡ್ ಅನ್ನೋರು. ಎಷ್ಟು ತಿಂಗಳಿಂದ ಇದ್ದ ಅಲ್ಲಿ 1 ವರ್ಷದ 4 ತಿಂಗಳು 1.5 ವರ್ಷ ಆಗಿತ್ತೇನು. ಅಂದರೆ ಡೇವಿಡ್ ಇಲ್ಲಿ ಒಬ್ಬನೇ ಇದ್ದ ಅಥವಾ ಅವನ ಜೊತೆಗೆ ಯಾರಾದರೂ ಫ್ಯಾಮಿಲಿ ಆ ಥರ ಯಾರಾದರೂ ಇದ್ರ? ಫಸ್ಟು ಇಬ್ಬರಿದ್ರು ಅವರು. ಯಾರು? ಗಂಡ ಹೆಂಡ್ರು ಅನ್ನೋರು, ಹೆಂಗಸರು ಅನ್ನೋರು. ಆಮೇಲೆ ಹುಷಾರಿಲ್ಲ ಅವ್ರ ಅಪ್ಪನಿಗೆ ಅಂತ ಹೇಳ್ಬಿಟ್ಟು ಅಲ್ಲಿ 6-7 ತಿಂಗಳಾಯ್ತು ಹೋಗ್ಯದು. ಅವಾಗಿಂದ ಇರಲಿಲ್ಲ, ಅವ್ರು ಸಿಂಗಲ್ ಒಬ್ಬನೇ ಇದ್ದ. ಅದಾದ್ಮೇಲೆ ಯಾರು ಬರೋದು ಹೋಗೋದು ಆ ಥರ ಏನಾದ್ರು ನಡೀತಾ ಇತ್ತಾ ನೀವು ನೋಡಿದ ಹಾಗೆ? ನಾವು ಇಲ್ಲಿದ್ದಾಗ ಯಾರು ಬರೋಕ್ಕಿಲ್ಲ ಸರ್. ಏನೋ ಅವ್ನಿಗೆ ಒಂದ್ಸಲಿ ಏಟಾಗಿತ್ತು, ಗಾಡಿ ಒಳಗೆ ಬಿದ್ದು ಏಟಾದಾಗ ಬಂದು ಹೋಗವ್ರೆ ನೋಡ್ಕೊಂಡು ಅವ್ರ ಫ್ಯಾಕ್ಟ್ರಿ ಹುಡುಗರುಗಳು. ನೀವು ಕೂಡ ಟಿ ವಿಯಲ್ಲಿ ನೋಡ್ತಾ ಇದ್ರಿ ಈ ವಿಚಾರ ಹಿಂಗಾಗಿದೆ, ಒಬ್ರು ಮಹಿಳೆ ಅಲ್ಲಿ ಕೆರೆಯಲ್ಲೆಲ್ಲ ಹುಡುಕಾಡ್ತಾ ಇದ್ದಾರೆ ಅನ್ನೋದು. ಮೊಬೈಲಲ್ಲಿ ಹುಡುಗರು ತೋರಿಸಿದ್ರೆ ಅಷ್ಟೇ. ಆ ಟಿ ವಿ ಪಾವಿಲ್ಲ ಅವೆಲ್ಲ ನಾವೇನು ಹಾಕೊಂಡು ನೈಟು ನೋಡೋಲ್ಲ ನಾವು. ಅಲ್ಲ, ಒಬ್ರು ಮಹಿಳೆ ಈ ಥರ ಹಿಂಗೆ ಮಿಸ್ಸಿಂಗ್ ಆಗಿಬಿಟ್ಟಿದ್ದಾರೆ, ಆಮೇಲೆ ಅವ್ರ ಕೆರೆಯಲ್ಲಿ ಶವ ಇರ್ಬೋದು ಅಂತೆಲ್ಲ ಹುಡುಕಾಡ್ತಾ ಇರ್ತಾರೆ. ಆ ಮಹಿಳೆ ನೋಡಿದ್ರೆ ನಿಮ್ಮ ಮನೆಯಲ್ಲೇ ಇದ್ದಾರೆ, ಅಂದರೆ ನಿಮ್ಮ ಮನೆ ಬಾಡಿಗೆ ಮನೆಯಲ್ಲೇ ಇದ್ದಾರೆ? ಅವೆಲ್ಲ ಗೊತ್ತಿಲ್ಲ ಸರ್ ನಮಗೆ. ಅಲ್ಲ, ಏನಾಯ್ತು ಅಂತ ನೀವು ಶಾಕ್ ಆಯ್ತಾ? ಶಾಕ್ ಆಗಲ್ವ ಸರ್? ಈ ಥರ ಆದಾಗ ಶಾಕ್ ಆಗದಲ್ಲಿ ಇನ್ನೇನಾಯ್ತದೆ ಈಗ? ಈ ಥರ ಅಲ್ಲೆಲ್ಲ ಹುಡುಕ್ತವ್ರೆ, ಯಾರನ್ನೋ ಕರ್ಸವ್ರಂತೆ, ಈಗ ಬತ್ತವ್ರಂತೆ, ಅದನ್ನು ಇದರಿಂದ ಕರ್ಸವ್ರೆ ಅಂತ ಅಂದಾಗ ಇಲ್ಲಿ ಬಂದಾಗ ಹಿಂಗಾದಾಗ ಶಾಕ್ ಆಗ್ತದೆ. ಆ ಲೇಡಿನ ನೀವು ಇಲ್ಲಿ ಯಾವತ್ತಾದ್ರೂ ನೋಡಿರೋದೇನಾದ್ರು ನೀವು? ನಾವು ಇವತ್ತವರೆಗಾಗೂ ನಾವು ಆ ಹುಡುಗಿ ಮಕ್ಕನ್ನೇ ನೋಡಿಲ್ಲ ನಾವು. ಓಕೆ. ಅಂದರೆ ಏನು ಒಂದು 2 ದಿನದಿಂದ ಇಲ್ಲೇ ಇದ್ರು ಅನ್ನೋದು ವಿಚಾರ. ಅಲ್ಲಿ ಕಳೆದವರು ಇಲ್ಲಿ ಬಂದಿದ್ದು ನಮಗೆ ಗೊತ್ತಿಲ್ಲ ಸರ್. 2 ದಿನ ಬಂದಿದ್ರು, ನೆನ್ನೆಲ್ಲೇ ಬಂದವರು ಯಾವ ನಮಗೆ ಗೊತ್ತಿಲ್ಲ. ಓಕೆ. ಅಂದರೆ ನೀವು ಇಲ್ಲಿ ಮೇಲ್ಗಡೆ ಎಲ್ಲ ಬರೋದು ಓಡಾಡೋದು? ನಾವು ಸರ್ ಏನಾದ್ರು ಕೆಲಸದ ಈಗ ಬಟ್ಟೆ ಒಗ್ದಾಕೋರೆ ನೋಡಿ, ಬಟ್ಟೆ ಒಗ್ದಾಕಕ್ಕೆ ಹಿಂಗೆ ಬರ್ತಾರೆ. ಒತ್ತಡ ಎದುರು ಬಿದ್ದರೆ ನಮ್ಗೆ ಏನು ಕೆಲಸ ಇಲ್ಲ ಯಾವಾಗಲೂ. ಅಲ್ಲ, ಸಾಮಾನ್ಯವಾಗಿ ಯಾರು ಒಬ್ರು ಲೇಡಿ ಬಂದಿದ್ದಾರೆ ಅಂತ ಕೇಳೋದು ಆ ಥರ ಎಲ್ಲ ಆಗುತ್ತೆ ನಿಮ್ಗೆ? ಆ ಥರದ್ದು ಗಮನಕ್ಕೆ ಬರ್ತದೆ? ಯಾವುದು ಇದ್ದಿಲ್ಲ ಸರ್ ಇಲ್ಲಿ, ಯಾರು ಬರಲ್ಲ ಇಲ್ಲಿ. ಇವತ್ತು 9:30 ಪೊಲೀಸರು ಬಂದರು ಅಂದರೆ ನೆನ್ನೆ ರಾತ್ರಿ ಯಾರು ನಿಮ್ಮನ್ನು ಮಾತಾಡ್ಸೋದು ಏನಾದ್ರು ಕೇಳೋದು ಆ ಥರ ಏನಾದ್ರು ಆಯ್ತಾ? ಏನಿಲ್ಲ, ಯಾರು ಒಬ್ಬರು ಬಂದಿಲ್ಲ, ಕೇಳಿಲ್ಲ. ಅಂದರೆ ಡೈರೆಕ್ಟಾಗಿ ಮೇಲೆ ಬಂದು ಕರ್ಕೊಂಡೋಗಿದ್ರು? ಡೈರೆಕ್ಟಾಗಿ ನಮ್ಮನ್ನು ಯಾರು ಕೇಳೂ ಇಲ್ಲ, ನಮ್ಮನ್ನು ಕೂಗೂ ಇಲ್ಲ, ಡೈರೆಕ್ಟ್ ಬಂದು ಕರ್ಕೊಂಡು ಹೋಗೋರು. ಓಕೆ. ಯಾರನ್ನ ಕರ್ಕೊಂಡೋಗಿದ್ದಾರೆ ಅಂತೇಳಿ ಸರ್? ಅದೇ ಅದು ಲೇಡೀಸ್ ಹುಡುಗಿ ಇಲ್ಲಿ ಮಡಿಕೊಂಡಿರಂತಲ್ಲ, ಆ ವಿದ್ನು ಆ ಹುಡುಗನೂ ಯಾರು? ಡೇವಿಡ್ ಓಕೆ ಅಷ್ಟೇ. ಓಕೆ. ಏನು ವಿಚಾರ ಅಂತೆ ಡೇವಿಡ್ಗೂ ಹುಡುಗಿಗೂ? ಏನು ವಿಚಾರ ನಮಗೆ ಗೊತ್ತಿಲ್ಲ ಸರ್, ಅದ್ರ ಮಾಹಿತಿ ನಮಗೆ ಗೊತ್ತಿಲ್ಲ. ನಾವು ಫ್ಯಾಕ್ಟ್ರಿ ಒಳ್ಳೆ ಕೆಲಸದವು ನಮಗೆ ಗೊತ್ತಿಲ್ಲ. ಡೇವಿಡ್ ಏನು ಕೆಲಸ ಮಾಡೋದಂತೆ ಅದೆಲ್ಲ ಗೊತ್ತಾ? ಅದೆಲ್ಲ ಏನು ಗೊತ್ತಿಲ್ಲ ಸರ್. ಜನ ಸೂಪ್ರೈಸರು ಅವ್ರ ಊರು ಗೊತ್ತಿಲ್ಲ ಸರ್ ನಮಗೆ, ಅವ್ರ ಊರು ಯಾವುದೋ ಗೊತ್ತಿಲ್ಲ. ಹೆಂಗೆ ಹುಡುಗ ಮನೇಲಿ ಬಾಡಿಗೆಗಿದ್ನಲ್ಲ ಇಷ್ಟು ದಿನದಿಂದ? ಕ್ಯೂ ಕೂತ್ ಬೆಕ್ಕಿದ್ದಂಗಿದ್ದ, ಕಣ್ಣಿಗೆ ಕಾಣಕ್ಕಿಲ್ಲ. ಅವ್ನು ಬರೋದ, ಅವ್ನು ಡ್ಯೂಟಿ ಬರೋದ ಹೋಗೋದ, ಅವ್ರು ಹೋಗೋದು ನಮಗೇನು ಇದೇ ಇಲ್ಲ. ಆದರೆ ಈ ವಿಚಾರ ಕೇಳಿ ನಿಮ್ಗೆ ನಿಜವಾಗ್ಲೂ ಶಾಕ್ ಆಗಿದೆ? ಏನು ಈ ಥರ ಆಗಿದೆ ಅಂತ? ಸಾಕಾಯ್ತು ಸರ್, ಸಾಕಾಯ್ತು. ಈ ಥರ ಅಂದಾಗ ಸಾಕೇ ಆಯಿತು. ಓಕೆ ಓಕೆ, ಸರಿ ಸರ್. ಓಕೆ ಸರ್. ಇದಿಷ್ಟು ಕೂಡ ಮನೆಯ ಮಾಲೀಕ ಶಿವಣ್ಣ ಅವರ ಮಾತು. ಈ ಘಟನೆಯಿಂದ ನಿಜಕ್ಕೂ ಕೂಡ ನಮಗೆ ಶಾಕ್ ಆಗಿದೆ. ಯಾಕಂದರೆ ಅಲ್ಲೆಲ್ಲೋ ಮಿಸ್ ಆಗಿದ್ದಾರೆ ಅಂತ ಹುಡುಕ್ತಾ ಇದ್ದಾರೆ. ಆದರೆ ಆ ಲೇಡಿ ನಮ್ಮ ಮನೆಯ ಮೇಲ್ಗಡೆ ಬಾಡಿಗೆ ಮನೆಯಲ್ಲಿ ಒಬ್ಬ ಡೇವಿಡ್ ಅಂತ ಇದ್ದ, ಆ ಮನೆಯಲ್ಲಿ ಆಕೆ ಇದ್ಲು ಅಂತೇಳಿ ಗೊತ್ತಾಗಿದೆ. ಈಗ ಸದ್ಯಕ್ಕೆ ಪೊಲೀಸರು ಬಂದಿದ್ದರು, ಆಕೆಯನ್ನು ಕರೆದುಕೊಂಡು ಹೋಗಿದ್ದಾರೆ. ಜೊತೆಗೆ ಮನೆಯಲ್ಲಿ ಬಾಡಿಗೆಗಿದ್ದಂತಹ ವ್ಯಕ್ತಿ ಏನಿದ್ದಾನೆ ಡೇವಿಡ್, ಆತನನ್ನು ಕೂಡ ಕರೆದುಕೊಂಡು ಹೋಗಿದ್ದಾರೆ. ಅಲ್ಲಿ ಒಂದು ವಿಚಾರಣೆ ನಡೆಯುತ್ತೆ. ಅದಾದಮೇಲೆ ಏನಾಗುತ್ತೆ ಅನ್ನುವಂಥದ್ದು ಅವ್ರಿಗೂ ಕೂಡ ತಿಳಿದು ಬರುತ್ತೆ ಅನ್ನುವಂಥ ನಿಟ್ಟಲ್ಲಿ ಗೊಂದಲದವಾಗಿ ಅವರು ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಸೋಮಶೇಖರ್ ಜೊತೆ ಜಗದೀಶ್, TV9 ತುಮಕೂರು.